ದಿನಕ್ಕೊಂದು ಕತೆ ಮಾಲಿಕೆಯಲ್ಲಿ ಇಂದು ಕುರಿಗಳಲ್ಲ ಸರ್, ನಾವು ಕುರಿಗಳಲ್ಲ. ತನ್ನತನವ ತಾನರಿತವ ತಾನೇ ಅರಸನಾಗುತ್ತಾನೆ ಎನ್ನುವ ಮಾತೊಂದಿದೆ. ಅದನ್ನು ಪುಷ್ಟೀಕರಿಸುವ ಪುರಾತನ ಕಥೆಯೊಂದಿದೆ. ನಾವೆಲ್ಲ ಕೇಳಿರುವ ಕತೆ ನೆನಪು ಮಾಡಿಕೊಳ್ಳುವುದಕ್ಕಾಗಿ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಏಕೆಂದರೆ ಕತೆ ಇಂದಿಗೂ ಅರ್ಥಪೂರ್ಣವಾಗಿದೆ. ಒಂದು ಬೆಟ್ಟದ ತಪ್ಪಲಿನಲ್ಲಿ ಕುರಿಗಳ ದೊಡ್ಡ ಹಿಂಡು ಇತ್ತು. ಹುಲ್ಲು ಮೇಯುತ್ತಾ ನೀರನ್ನು ಕುಡಿಯುತ್ತಾ ತಮ್ಮ ಪಾಡಿಗೆ ತಾವಿದ್ದವು. ಆರಕ್ಕೇರದ ಮೂರಕ್ಕಿಳಿಯದ ಬದುಕು. ಕೆಲವೊಮ್ಮೆ ಕಾಡಿನಿಂದ ಸಿಂಹವೋ ಹುಲಿಯೋ ತೋಳವೋ ಬರುತ್ತಿದ್ದವು. ಒಂದೋ ಎರಡು ಕುರಿಗಳನ್ನು ತಿಂದು ಅತ್ತ ಹೋಗುತ್ತಿದ್ದವು. ಇತ್ತ ಕುರಿಗಳ ಬದುಕು ಮತ್ತೆ ಮೊದಲಿನಂತೆ ಸಾಗುತ್ತಿತ್ತು. ಏಕೆಂದರೆ ಒಂದೋ ಎರಡು ಕುರಿಗಳು ಕಡಿಮೆಯಾದರೇನು 4-5 ಹೊಸ ಕುರಿಮರಿಗಳು ಹುಟ್ಟುತ್ತಿದ್ದವು. ಒಮ್ಮೆ ತುಂಬು ಗರ್ಭಿಣಿ ಸಿಂಹವೊಂದು ಆಹಾರಕ್ಕಾಗಿ ಕುರಿಗಳಿದ್ದಲ್ಲಿಗೆ ಬಂದಿತು. ಜಿಗಿಯುವಾಗ ಜಾರಿ ಕೆಳಗೆ ಬಿದ್ದಿತು, ಪ್ರಾಣ ತೆತ್ತಿತು. ಆದರೆ ಸಾಯುವ ಮುಂಚೆ ಸಿಂಹದ ಮರಿಯೊಂದಕ್ಕೆ ಜನ್ಮ ನೀಡಿತ್ತು. ಸಿಂಹದ ಮರಿಯ ಸುತ್ತ ಕುರಿಗಳ ಹಿಂಡು. ಕೆಲವೇ ದಿನಗಳಲ್ಲಿ ಅದು ಹುಲ್ಲು ತಿನ್ನಲು ಆರಂಭಿಸಿತು. ಬ್ಯಾ ಎಂದು ಕೂಗುತ್ತಾ ಬದುಕು ಹತ್ತಿತು. ಕುರಿಗಳು ಸಿಂಹದ ಮರಿಯನ್ನು ತಮ್ಮೊಳಗೆ ಒಬ್ಬನಾಗಿ ಮಾಡಿಕೊಂಡು ಬದುಕುತ್ತಿದ್ದವು. ಬಹುಶಃ ಸಸ್ಯಾಹಾರಿಯಾದ ಜಗತ್ತಿನ ಮೊಟ್ಟ ಮೊದಲನೆಯ ಸಿಂಹ ಅದಾಗಿರಬೇಕು. ಹೀಗೆ ಹಲವಾರು ತಿಂಗಳುಗಳು ಕಳೆದ ನಂತರ ಒಂದು ವಯೋವೃದ್ಧ ಸಿಂಹ ಅಲ್ಲಿಗೆ ಬಂದಿತು. ಮಂದೆಯಲ್ಲಿ ಒಂದಾಗಿ ಸ್ವಂತತೆಯೇ ಬಂದಾಗಿ ಬದುಕುತ್ತಿದ್ದ ಸಿಂಹದ ಮರಿಯನ್ನು ನೋಡಿತು. ಬ್ಯಾ ಎಂದು ಕಿರುಚುವ, ಕುರಿಯಂತೆಯೇ ನಡೆಯುವ, ನುಡಿಯುವ, ಹುಲ್ಲನ್ನೇ ತಿನ್ನುವ ಸಿಂಹದ ಮರಿಯನ್ನು ಕಂಡು ಅದಕ್ಕೆ ಆಶ್ಚರ್ಯವೋ ಆಶ್ಚರ್ಯ. ಅದು ಆಶ್ಚರ್ಯದಿಂದ ಗರ್ಜಿಸಿದಾಗ ಅಲ್ಲಿದ್ದ ಕುರಿಗಳೆಲ್ಲ ಬೆದರಿ ಓಡಿ ಹೋದವು. ಅವುಗಳೊಂದಿಗೆ ಸಿಂಹದ ಮರಿಯೂ ಓಡಿ ಹೋಯಿತು. ಆದರೆ ಮುದಿ ಸಿಂಹ ಸುಮ್ಮನಾಗಲಿಲ್ಲ. ಮರಿ ಸಿಂಹವನ್ನು ಎಳೆದುಕೊಂಡು ಬಂದು ಕೂರಿಸಿಕೊಂಡು, ನೀನು ಕುರಿಮರಿಯಲ್ಲ, ನೀನು ಸಿಂಹ ಕಣೆಯ, ನೀನು ನನ್ನೊಂದಿಗೆ ಕಾಡಿಗೆ ಬಾ, ನಿನ್ನನ್ನು ನಾನು ಕಾಡಿನ ರಾಜನನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾ ಗರ್ಜಿಸುವುದನ್ನು, ಸಿಂಹಗಳಿಗೊಪ್ಪುವ ಆಹಾರ ಪದ್ಧತಿಯನ್ನು ಹೇಳಿಕೊಡಲು ಪ್ರಯತ್ನಿಸಿತು. ಆದರೆ ಮರಿಸಿಂಹವು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು, ನಾನು ನನ್ನ ಕುರಿ ಮಂದೆಯಲ್ಲಿ ಸುಖವಾಗಿದ್ದೇನೆ, ನನ್ನನ್ನು ನನ್ನವರೊಂದಿಗೆ ಹೋಗಲು ಬಿಡು ಎಂದು ಅಂಗಲಾಚಿತು. ಮುದಿಸಿಂಹವು ಸೋಲನ್ನು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ. ಅದು ಎಷ್ಟೇ ಆಗಲಿ ಸಿಂಹವಲ್ಲವೇ? ತೊಂದರೆಯೊಂದು ಎದುರಾದಾಗ ಹೆದರಿ ಓಡಿ ಹೋಗಲು ಅದೇನು ಕುರಿಮರಿಯೇ? ಅದು ಮರಿಸಿಂಹವನ್ನು ಬಿಡಲಿಲ್ಲ. ಹಳ್ಳದ ಬಳಿಗೆ ಎಳೆದುಕೊಂಡು ಹೋಯಿತು. ಹಳ್ಳದ ನೀರಿನಲ್ಲಿ ಕಾಣುತ್ತಿದ್ದ ಅದರ ಪ್ರತಿಬಿಂಬವನ್ನು ತೋರಿಸಿ, ನೀನು ಸಿಂಹ, ಕುರಿಯಲ್ಲ ಎಂದು ಗರ್ಜಿಸಿತು. ಮರಿಸಿಂಹಕ್ಕೆ ಆಶ್ಚರ್ಯ. ಹಳ್ಳದ ನೀರಿನಲ್ಲಿ ಕಾಣುತ್ತಿದ್ದ ಪ್ರತಿಬಿಂಬದಲ್ಲಿ ಅದು ಮುದಿ ಸಿಂಹದ ಹಾಗೆಯೇ ಕಾಣುತ್ತಿತ್ತು, ಕುರಿಗಳಂತೆ ಕಾಣುತ್ತಿರಲಿಲ್ಲ. ಆ ಕ್ಷಣದಲ್ಲಿ ಅದಕ್ಕೆ ತನ್ನತನದ ಪರಿಚಯವಾಯಿತು. ಅದು ಕೂಡ ಒಮ್ಮೆ ಬಾಯನ್ನು ಅಗಲ ಮಾಡಿ ಕಿರುಚಿತು. ಅದರ ಬಾಯಿಯಿಂದ ಬ್ಯಾ ಶಬ್ದ ಬರಲಿಲ್ಲ. ಸಿಂಹ ಗರ್ಜನೆ ಮೊಳಗಿತು. ಕುರಿಸಿಂಹವು ಮರಿಸಿಂಹವಾಗಿ ಬದಲಾಗಲು ಕ್ಷಣ ಹೊತ್ತು ಸಾಕಾಗಿತ್ತು. ಏಕೆಂದರೆ ಆ ಕ್ಷಣದಲ್ಲಿ ತನ್ನತನದ ಪರಿಚಯ ಅದಕ್ಕಾಗಿತ್ತು. ಹೀಗೆ ನಮ್ಮತನವನ್ನು, ನಮ್ಮಲ್ಲಿರುವ ಅಂತಃಶಕ್ತಿಯನ್ನು ತೋರಿಸಿಕೊಡುವ ಗುರುಗಳು, ಹಿರಿಯರು ನಮಗೆ ಸಿಗಬೇಕು. ಅಥವಾ ಅಂತಹ ಗುರುಗಳು, ಹಿರಿಯರು ನಾವಾಗಬೇಕು ಅಲ್ಲವೇ? ಆಗ ಕುರಿಗಳಲ್ಲ ಸರ್, ನಾವು ಕುರಿಗಳಲ್ಲ ಎಂದು ಹೇಳಬಹುದು.